ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾರ್ವಜನಿಕರ ರಕ್ಷಣೆ ಮಾಡಬೇಕಾದ ಪೊಲೀಸರೇ ಈಗ ಸಾರ್ವಜನಿಕರ ವಿರುದ್ಧ ದರ್ಪ ತೋರಿಸುತ್ತಿದ್ದಾರಾ? ಇಂಥದ್ದೊಂದು ಗಂಭೀರ ಆರೋಪ ಈಗ ಕೆಂಗೇರಿ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಕೇಳಿ ಬಂದಿದೆ. ಹೋಟೆಲ್ ಕ್ಲೋಸ್ ಆದ್ಮೇಲೆ ಊಟ ಕೊಟ್ಟಿಲ್ಲ ಅಂತ ಕಿಡಿಗೇಡಿಗಳು ಧಮಕಿ ಹಾಕಿದ್ದಾರೆ. ಹೋಟೆಲ್ಗೆ ಬೆಂಕಿ ಇಡ್ತೀವಿ ಅಂತ ಬೆದರಿಕೆ ಒಡ್ಡಿದ್ದಾರೆ. ಆದ್ರೆ ರಕ್ಷಣೆ ಕೇಳಿ ಮಧ್ಯರಾತ್ರಿ ಕರೆ ಮಾಡಿದ ಹೋಟೆಲ್ ಮಾಲೀಕನಿಗೆ ಕೆಂಗೇರಿ ಇನ್ಸ್ಪೆಕ್ಟರ್ ಕ್ಲಾಸ್ ತಗೊಂಡಿದ್ದಾರೆ. ಕ್ಲೋಸ್ ಆಗಿದ್ದ ಹೋಟೆಲ್ಗೆ ನುಗ್ಗಿ ಕಿಡಿಗೇಡಿಗಳಿಂದ ಕಿರಿಕ್. ಹೋಟೆಲ್ ಕ್ಲೋಸ್ ಆದ್ಮೇಲೆ ಊಟ ಕೊಟ್ಟಿಲ್ಲ ಅಂತ ಧಮಕಿ. ಬೆಂಗಳೂರು ಹೊರವಲಯದ ಕೆಂಗೇರಿಯಲ್ಲಿ ನಡೆದಿರುವ ಘಟನೆಯೊಂದು ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮಧ್ಯರಾತ್ರಿ ಹೋಟೆಲ್ಗೆ ನುಗ್ಗಿ ಗಲಾಟೆ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ರಕ್ಷಣೆ ಕೇಳಿದ ಹೋಟೆಲ್ ಮಾಲೀಕನಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ದರ್ಪದಿಂದ ಮಾತನಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಸಂಬಂಧದ ಆಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಪರಿಸ್ಥಿತಿ ಕೈಮೀರಿದ ಹಿನ್ನೆಲೆಯಲ್ಲಿ 112ಗೆ ಕರೆ ಮಾಡಲಾಗಿದ್ದು ಹೊಯ್ಸಳ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಎರಡೂ ಕಡೆಯವರನ್ನ ಠಾಣೆಗೆ ಕರೆದೊಯ್ದಿದ್ದಾರೆ. ಮಧು ಮಾತಾಡ್ತೇನೆ ಸರ್, ರಾಜರತ್ನ ಹೋಟೆಲಿಂದ. ಹೇಳಿ ಸರ್, ಇಲ್ಲಿ ಯಾರೋ 4 ಜನ ಬಂದು ದೊಡ್ಡ ಗಲಾಟೆ ಮಾಡಿ ಬಿಯರ್ ಬಾಟಲ್ ಎಲ್ಲ ತೊಗೊಂಡು ಸ್ಟೀಮ್ ಆಗಿ ನಿಮ್ಮ ಸ್ಟೇಷನ್ ಕರ್ಕೊಂಡ್ಬಂದಿದ್ದೀವಿ. ಪೊಲೀಸ್ ಅವ್ರು ಬಂದಿದ್ದಾರೆ ಹೊಯ್ಸಳದಲ್ಲಿ. ಅವರು ಹೋಟ್ಲಿಗೆಲ್ಲ ಬೆಂಕಿ ಇಕ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ವಿ. ಇದೆಯಾ? ಹಾಂ, ಇದ್ದೀನಿ ಸರ್, ಇಲ್ಲೇನೆ. ಮತ್ತೆ ಫೋನ್ ಯಾಕೆ ಮಾಡಿದೆ ನನಗೆ? ಬಟ್ ಅದೇ ಅವರೆಲ್ಲರನ್ನೂ ಬಿಟ್ಟು ಕಳಿಸ್ತಾ ಇದ್ದಾರೆ ಸರ್. ಇವಾಗ ಬೆಳಗ್ಗೆ ಕಳಿಸ್ತೀನಿ ಅಂತ ಅಂದ್ಬಿಟ್ಟು. ಕಾಮನ್ ಸೆನ್ಸ್ ಇಲ್ವಾ ನೀ? ಸರ್, ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಸಾರಿ ಸರ್, ಆಯಿತು ಸರ್. ಹಾಂ, ಸರಿ ಸರ್. ಪೊಲೀಸರು ಅಟೆಂಡ್ ಮಾಡಿದ್ರೆ ಸ್ಟೇಷನ್ಗೆ ಇಟ್ಕೊಂಡು ಇಷ್ಟೊತ್ತಲ್ಲಿ ಫೋನ್ ಮಾಡ್ತೀನಿ ನಾನು. ಸರ್, ಅವ್ರು ಬೆಳಗ್ಗೆ ಬರೋಕ್ಕೆ ಹೇಳ್ತಾ ಇದ್ದಾರೆ ಸರ್. ಕಂಪ್ಲೇಂಟ್ ಕೊಡೋ ರೈಟಿಂಗ್ ಎಲ್ಲ ಅಟೆಂಡ್ ಮಾಡ್ತಾರೆ. ಠಾಣೆಯಲ್ಲಿ ದೂರು ದಾಖಲಿಸಲು ಮುಂದಾದ ಮಧುಕಿರಣ್ ಕೆಂಗೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಅವರಿಗೆ ಕರೆ ಮಾಡಿದ್ದಾರೆ. ಆದರೆ ನೆರವು ನೀಡುವ ಬದಲು ಮಧ್ಯರಾತ್ರಿ ಕರೆ ಮಾಡ್ತೀಯಾ, ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಎಂದು ಇನ್ಸ್ಪೆಕ್ಟರ್ ಮಾತನಾಡಿದ್ದಾರೆ ಎನ್ನಲಾಗಿದೆ. ಈ ಸಂಭಾಷಣೆಯ ಆಡಿಯೋ ಈಗ ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದೂರು ನೀಡಿದರೂ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ. ಠಾಣೆಯಿಂದ ಅವರನ್ನು ಬಿಟ್ಟು ಕಳುಹಿಸಲಾಗಿದೆ ಎಂದು ಮಧುಕಿರಣ್ ಗಂಭೀರ ಆರೋಪ ಮಾಡಿದ್ದಾರೆ. ಒಂದು ಕಡೆ ಕಿಡಿಗೇಡಿಗಳ ಬೆದರಿಕೆ, ಮತ್ತೊಂದೆಡೆ ಪೊಲೀಸರ ಸ್ಪಂದನೆ. ಎರಡರ ನಡುವೆ ತಾನು ನ್ಯಾಯಕ್ಕಾಗಿ ಅಲೆದಾಡುವಂತಾಗಿದೆ ಎಂದು ಅವರು ಹೇಳುತ್ತಿದ್ದಾರೆ. ಸಂಕಷ್ಟದಲ್ಲಿರುವ ಸಾರ್ವಜನಿಕರು ಸಹಾಯಕ್ಕಾಗಿ ಪೊಲೀಸರನ್ನು ಸಂಪರ್ಕಿಸುವುದು ಸಹಜ. ಆದರೆ ರಕ್ಷಣೆ ಕೇಳಿದ ವ್ಯಕ್ತಿಯೇ ಇಂತಹ ಅನುಭವವನ್ನು ಎದುರಿಸಿದ್ದಾನೆ ಎಂಬ ಆರೋಪ ಇದೀಗ ಪೊಲೀಸ್ ಇಲಾಖೆಯ ಮೇಲೆಯೇ ಪ್ರಶ್ನೆಗಳನ್ನು ಎಬ್ಬಿಸಿದೆ. ವೈರಲ್ ಆಗಿರುವ ಆಡಿಯೋ ಮತ್ತು ಹೋಟೆಲ್ ಮಾಲೀಕರು ಮಾಡಿರುವ ಆರೋಪಗಳ ಕುರಿತು ಪೊಲೀಸ್ ಇಲಾಖೆಯ ಅಧಿಕೃತ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ. ಆರೋಪಗಳ ಸತ್ಯಾಸತ್ಯತೆ ತನಿಖೆಯ ಬಳಿಕವೇ ಸ್ಪಷ್ಟವಾಗಬೇಕಿದ್ದು, ಪ್ರಕರಣ ಯಾವ ತಿರುವು ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.